ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಒಕ್ಕಲಿಗರ ಸಂಘ ವಿಜಯಪುರ ಟೌನ್ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ವಿಜಯಪುರ ಟೌನ್ ಒಕ್ಕಲಿಗರ ಟ್ರಸ್ಟ್ ಗುರಪ್ಪನ ಮಠದ ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ತದನಂತರ ಕಾರ್ಯಕ್ರಮಕ್ಕೆ ಚಾಲನೆ ನಡೆಯಿತು. ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವುಳ್ಳ ರಥದೊಂದಿಗೆ ಪ್ರಾರಂಭಕ್ಕೆ ಡೊಳ್ಳು ಕುಣಿತ, ವೀರಗಾಸೆ, ನಾಸಿಕ್ ಡಿಜೆ ಮುಖಾಂತರ ವಿಜಯಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಆಗಮಿಸಿ ವಿಜಯಪುರ ಟೌನ್ ಶಿವಗಣೇಶ ಸರ್ಕಲ್ ಬಳಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಮುನ್ನ ಪುರಸಭೆಯಲ್ಲಿ ಪೂಜೆ ತದನಂತರ ಶ್ರೀ ಕೆಂಪೇಗೌಡರ ಮಂಟಪದಲ್ಲಿ ಪೂಜಾ ಕೈಂಕಾರ್ಯಗಳ ನೆರವೇರಿಸುವ ಮುಖಾಂತರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಚೇತನ್ ಗೌಡ ರವರು, ಅಂಬರೀಶ್ ಗೌಡರವರು, ಶ್ರೀಯುತ ಸದಾಶಿ ರೆಡ್ಡಿರವರು ಮತ್ತು ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ ಮುಖಂಡರುಗಳು, ವಿಜಯಪುರ ಒಕ್ಕಲಿಗರ ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಆಗಮಿಸಿದ್ದ ಅತಿಥಿ ಗಣ್ಯರಿಗೆ, ಮುಖಂಡರುಗಳಿಗೆ, ಸಂಘದ ಪದಾಧಿಕಾರಿಗಳಿಗೆ ಅಭಿನಂದಿಸಿ ಗೌರವಿಸಲಾಯಿತು. ಈ ಸಮಯದಲ್ಲಿ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ ಅಧ್ಯಕ್ಷರಾದ ವಿ.ಎಂ. ನಾಗರಾಜ್ ಹಾಗೂ ಎಲ್ಲ ನಿರ್ದೇಶಕರುಗಳು ಮತ್ತು ನೀಲಿಗಿರೇಶ್ವರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ವೀರಣ್ಣ, ನಾಡಪ್ರಭು ಕೆಂಪೇಗೌಡರ ಮಹಿಳಾ ಸಂಘದ ಪದಾಧಿಕಾರಿಗಳು ಹಾಗೂ ವಿಜಯಪುರ ಟೌನ್ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಬೈರೇಗೌಡ, ಉಪಾಧ್ಯಕ್ಷರುಗಳಾದ ವಿ. ಮಂಜುನಾಥ್, ಪ್ರಭಾಕರ್, ರಾಜ್ಕುಮಾರ್, ಮುನಿಕೃಷ್ಣಪ್ಪ ಮತ್ತು ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಾಸ್, ಖಜಾಂಚಿ ರವಿ, ಕಾರ್ಯದರ್ಶಿ ನವೀನ್, ಸಹ ಕಾರ್ಯದರ್ಶಿಗಳಾದ ನಿತೇಶ್ ಕುಮಾರ್, ಅನಿಲ್ ಕುಮಾರ್, ಮಧುಸೂದನ್, ರಮೇಶ್, ಮಂಜುನಾಥ್, ಜೀವನ್ ಕುಮಾರ್, ಮಧುಕುಮಾರ್, ಸಂಘಟನಾ ಕಾರ್ಯದರ್ಶಿಗಳಾದ ಡಿ. ರಘು, ಜಿ. ಲೋಕೇಶ್, ಸುದೇಶ್ ಕುಮಾರ್, ಮೋಹನ್ ಕುಮಾರ್, ಪತ್ರಕರ್ತ ಸದಸ್ಯರುಗಳಾದ ರಾಜುಗೌಡ, ಸುರೇಶ್, ನಿರ್ದೇಶಕರುಗಳಾದ ಹರಿದ್ರನಾಗ್, ಮಂಜುನಾಥ್, ಮೋಹನ್, ಬೈಪಾಸ್ ಮಂಜುನಾಥ್, ಎನ್. ರಾಜು, ಅಶೋಕ್ ಮನೋಹರ್, ಸಂಪತ್ ಕುಮಾರ್, ಅಂಬರೀಶ್, ಚಂದ್ರಶೇಖರ್, ಜಿ. ನವೀನ್ ಕುಮಾರ್, ಚೇತನ್ ಕುಮಾರ್ ಮತ್ತು ವಿಜಯಪುರ ಟೌನ್ ಎಲ್ಲ ಒಕ್ಕಲಿಗ ಕುಲಬಾಂಧವರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ರಕ್ಷಿಸುವ ಸಲುವಾಗಿ ಜಗನ್ಮಾತೃಗೆ ಅಣ್ಣಮ್ಮನನ್ನಿಸಿದ್ದಾರೆ. ಸರ್ವೇಶ್ವರಿಯನ